ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಬೇಸರದ ಸಂಗತಿ ಏನಂತಂದರೆ, ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೊಂಡಿರೋದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಇಲ್ಲಿಂದ ಮಾತ್ರ ಅಂದರೆ ಪೂಜೆ ಮಾಡಿದಾಗಿ ಆದಮೇಲೆ ನಾನು ಯಾವ್ಯಾವ ವ್ಲಾಗ್ ಮಾಡ್ಕೊಂಡಿದ್ದೆ ಅದು ಮಾತ್ರ ಇದೆ. ಇನ್ನೆಲ್ಲ ವೀಡಿಯೋಸು ಡಿಲೀಟ್ ಆಗಿಬಿಟ್ಟಿದೆ. ಅದು ಹೆಂಗೆ ಸ್ಟೋರೇಜ್ ಫುಲ್ ಆಯಿತು ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿದೆ. ಅದು ಎಲ್ಲ ಮಿಸ್ ಆಗಿ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. ಅದೊಂದು ಬೇಜಾರು. ಬೆಳಗ್ಗೆನೇ ಪುನಃ ಎಕ್ಸಾಮಿಗೆ ಹೋಗಿದ್ದು ಅವರಪ್ಪ ಹೆಂಗೆ ಪ್ರಿಪೇರ್ ಮಾಡಿ ಕಳಿಸಿದ್ರು ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಸ್ಪೆಷಲ್ ಆಗಿತ್ತು ಒಂಥರ. ಫಸ್ಟ್ ಟೈಮ್ ಪುನರ್ ಮಿಡ್ ಟರ್ಮ್ ಅಂದರೆ ಎಕ್ಸಾಮ್ ಅಂತ ಅಟೆಂಡ್ ಮಾಡ್ತಾ ಇರೋದು. ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿದ್ದಾನೆ, ಬಟ್ ಎಕ್ಸಾಮ್ ಅಂತ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು. ಅದಕ್ಕೆಲ್ಲ ಅವರಪ್ಪ ಹೆಂಗೆ ಪ್ರಿಪೇರ್ ಮಾಡಿದ್ರು, ಹಾಲ್ ಟಿಕೆಟ್ ಎಲ್ಲ ಎಕ್ಸಾಮ್ ಪ್ಯಾಡ್ಗೆ ಎಲ್ಲ ಪೇಸ್ಟ್ ಮಾಡಿ ಕಳಿಸಿದ್ದು, ನೀಟಾಗಿ ಹೇಳಿ ಕಳಿಸಿದ್ದು, ಅದೆಲ್ಲ ನನಗೆ ಒಂಥರ ಮೆಮೊರಬಲ್ ಅಂತ ಅನ್ನಿಸ್ತಿತ್ತು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಈಗ ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ದು ನಾನು, ಅದಕ್ಕೂ ಮುಂಚೆ ನೋಡೇ ಇಲ್ಲ. ಶಾಕ್ ಆಗೋಯ್ತು ನನಗೊಂಥರ. ಇನ್ನು ಇವತ್ತು ಶನಿವಾರ ಗಣಪತಿ ಅಂದರೆ ಗಣಪತಿ ಕೂರಿಸಿದ್ದಾರೆ ನಮ್ಮ ರೋಡಲ್ಲಿ. ಸೊ ಅದಕ್ಕೆ ಹೋಗೋಣ ಅಂತೇಳಿ, ಅನ್ನದಾನನೂ ಕೂಡ ಇದೆ, ಅದಕ್ಕೆ ಅಲ್ಲಿಗೆ ಹೋಗ್ಬಿಡೋಣ. ಪೂಜೆ ಮಾಡಿಸ್ಕೊಂಡು ಹಂಗೆ ಪೂಜೆ ಮಾಡಿಕೊಂಡು ಪ್ರಸಾದ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನಾನು ಮತ್ತು ಅಕ್ಕ ಮತ್ತು ಪುನರ್ವು ಮತ್ತು ಅವ್ರ ಮಗ ಇಬ್ಬರೂ ಹೊರಟಿದ್ದೀವಿ. ಸೊ ಹಾಗಾಗಿ ಈಗ ಪೂಜೆ ಮುಗಿಸ್ಬಿಡೋಣ ಫಸ್ಟು ಅಂತ ಹೇಳಿ, ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟು ದೇವ್ರ ಪೂಜೆ ಮಾಡೋದ್ರೆ ಒಳ್ಳೆಯದಾಗುತ್ತೆ. ಸೊ ಒಂಥರ ಒಂದು ಪಾಸಿಟಿವ್ ವೈಬ್ ಅಷ್ಟೇ. ವಾರದ ದಿನ ಪೂಜೆ ಅಥವಾ ಇದು ಎಲ್ಲರೂ ಹೊರಡೋ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದರೆ ಒಂಥರ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ಹೇಳೋಣ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಟೈಮ್ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಬೇಗ ಪೂಜೆ ಮಾಡಿದೆ. ಅಂದರೆ ಪಕ್ಕದ ಮನೆ ಹುಡುಗ ಟ್ಯೂಷನ್ಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕ ಹೇಳಿದರು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಗಣಪತಿ ಹತ್ರ ಬಂದೆ. ಈ ಕಡೆ ನೋಡಿದ್ರೆ ಒಂದು ಕಡೆ ಸೈಡ್ ದೀಪನೇ ಹಚ್ಚಿಲ್ಲ. ಸೊ ಹಾಗಾಗಿ ಅದನ್ನು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಹೆಂಗೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ನಲ್ಲ, ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ನನ್ನ ಮನೆಯಿಂದ. ಸೊ ಹಾಗಾಗಿ ಇಲ್ಲೂ ಸ್ವಲ್ಪ ದೀಪ ಹಚ್ಚೋಣ, ಆರೋಗ್ಬಿಟ್ಟಿತ್ತು. ಒಂದು ಕಡೆ ಸೈಡ್ ಮಾತ್ರ ಉರಿತಾ ಇತ್ತು. ಸೊ ಯಾರೂ ಅದನ್ನು ಗಮನಿಸೇ ಇಲ್ಲ. ಅದನ್ನು ಹಚ್ಚೋಣ ಅಂತ ಹೇಳ್ಬಿಟ್ಟು ಸಾಹಸ ಮಾಡಿದೆ ಊದ್ಗಡ್ಡಿಲಿ. ನಂಗೆ ಮ್ಯಾಚ್ ಬಾಕ್ಸ್ ಸಿಕ್ಕಿಲ್ಲ ಅಲ್ಲಿ. ಆಮೇಲೆ ಲಾಸ್ಟಿಗೆ ಒಂದು ಹುಡುಗಿ ಅಲ್ಲೇ ಇತ್ತು, ಆಂಟಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತು. ಎಲ್ಲರೂ ನನ್ನ ಆಂಟಿ ಅಂತ ಅಂತಾರೆ. ನಂಗೆ ಅದೊಂದು ಯಪ್ಪ ಎಷ್ಟು ಬೇಗ ಆಂಟಿಯಾಗಿ ಹೋಗ್ಬಿಟ್ಟೆ ಅಂತ ಅನ್ನಿಸ್ತಾ ಇರುತ್ತೆ. ಏನೂ ಮಾಡೋಂಗಿಲ್ಲ. ಕೆಲವೊಬ್ರಿಗೆ ನಮ್ಮ ಏಜೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮಗಿಂತ ಅಂದರೆ ಓದ್ತಾ ಇರ್ತಾರೆ, ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಈ ಥರ ಎಲ್ಲ ಓದ್ತಾ ಇರ್ತಾರೆ. 2-3 ವರ್ಷ ದೊಡ್ಡವರಾಗಿರ್ತಾರೆ ಅಷ್ಟೇ. ಅಲ್ಲ ಸಾರಿ, ಚಿಕ್ಕವರಾಗಿರ್ತಾರೆ. ಅವರೆಲ್ಲ ಆಂಟಿ ಅಂತಿರ್ತಾರೆ. ಇಟ್ಸ್ ಓಕೆ, ಏನೇನು ಮಾಡೋಂಗಿಲ್ಲ. ಸೊ ಈಗ ದೀಪ ಹಚ್ಬಿಟ್ಟು ಪ್ರಸಾದ ತೊಗೊಳ್ಳೋಣ ಅಂತ ಹೋದೆ. ಪುನರು ಸಿಕ್ಕಾಪಟ್ಟೆ ಆಟ ಮಾಡ್ತಾಯಿದ್ದೆ. ನಾನು ಅಲ್ಲೇ ತಿಂತೀನಿ ಅಂತ. ವಾಟ್ರ್ ಬಾಟಲ್ ಬೇರೆ ನಾನು ತೊಗೊಂಡೋಗಿರಲಿಲ್ಲ. ಹಾಗಾಗಿ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದೆ. ಮನೇಲಿ ಅಂದರೆ ಅವನು ಕೂರಿಸ್ಬಿಟ್ಟು ಹೋಗೋಣ ಅಂತೇಳಿ, ಮನೆ ರೋಡಲ್ಲೇ ಅಲ್ವಾ. ಸೊ ಹಾಗಾಗಿ ಹತ್ರ ಪುನರ್ವನ ಮನೆಯಲ್ಲಿ ಕೊಟ್ಟು ತಿಂತಾಯಿರು ಅಂತ ಹೇಳ್ಬಿಟ್ಟು ಹೋಗಿ ನನಗೆ ಅಂತ ಹಾಕಿಸ್ಕೊಂಬಂದೆ. ಸೊ ಚೆನ್ನಾಗಿತ್ತು ಒಂಥರ ಡೇ ಪೂರ್ತಿ. ಒಳ್ಳೆ ನಮ್ಮ ಮನೆಯವರು ಬೇರೆ ಮನೇಲಿದ್ದರು. ಸೊ ಅಡುಗೆ ತಿಂಡಿದ್ದೇನು ಟೆನ್ಷನ್ ಇಲ್ಲ. ಬೆಳಗ್ಗೆ ದೋಸೆ ಮಾಡಿದ್ದೆ, ಅದು ಕೂಡ ವಿಡಿಯೋ ಎಲ್ಲ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. ಇನ್ನು ಮಂಗಳಾರತಿ ಮಾಡಿದ್ರು. ಮಂಗಳಾರತಿ ಎಲ್ಲ ತೊಗೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಈಗ ನಾನು ಒಂದು ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಬಿಟ್ಟು ಒಂದು ಮಾಡೋಣ ಅಂತೇಳಿ, ತುಂಬ ದಿನ ಆಗಿತ್ತು ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಗಣಪತಿ ಹತ್ರ ಹೋಗಿ ಊಟ ಮಾಡಿ, ಅಂದರೆ ಪಲಾವು, ಮೊಸರನ್ನ ಮತ್ತು ಸಬ್ಬಕ್ಕಿ ಪಾಯಸ ಎಲ್ಲ ಮಾಡಿದರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಒದ್ದಾಡಿ ಈಗ ಗೆಟ್ ರೆಡಿ ವಿತ್ ಮೀ ಅಂತ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಡೈಲಿ ಕ್ಯಾಶುಯಲಾಗಿ ಹೇಗಿರ್ತೀನಿ ಅಂದರೆ, ನಾನು ಡೈಲಿ ಯಾವುದೇ ಫಂಕ್ಷನ್ಗಾದರೂ ನಂದು ಇಷ್ಟೇ ಮೇಕಪ್ಪು. ಎಕ್ಸ್ಟ್ರಾ ಅಂದರೆ ಒಂದು ಲಿಫ್ಟಿಗೆ ಹಚ್ತೀನಿ ಅಷ್ಟೇ. ನಾನು ಯಾವುದೇ ಥರ ಕಾಜಲ್ಲು, ಐಬ್ರೋ ಪೆನ್ಸಿಲ್ ಈ ಥರದ್ದೆಲ್ಲ ಬರೆಯೋದಿಲ್ಲ. ಮುಂಚೆ ಅಂದರೆ ಮದುವೆಗಿಂತ ಮುಂಚೆನೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ. ನಾನು ಯಾವತ್ತೂ ಇಷ್ಟೇ ನನ್ನ ಮೇಕಪ್ಪು. ಸೊ ಜಡೆ ಒಂದು ಚೇಂಜ್ ಮಾಡ್ತೀನಿ ಸ್ಯಾರಿಗೆಲ್ಲ. ಇನ್ನು ಮಾಮೂಲಿ ಡೈಲಿ ನಾನು ರೆಡಿ ಆಗೋದು ಇದೇ ಥರ. ಕೆಲವೊಂದು ಸಲ ಅಂತೂ ನಾನು ಇಷ್ಟೂ ಕೂಡ ರೆಡಿ ಆಗಿರೋದಿಲ್ಲ, ಹಂಗೆ ವೀಡಿಯೋ ಮಾಡ್ಕೋತಾ ಇರ್ತೀನಿ. ನಂಗೆ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟ. ಆಮೇಲೆ ನನಗೆ ಸುಮ್ಮನೆ ವೀಡಿಯೋಗೋಸ್ಕರ ಆಡಂಬರ ತೋರಿಸೋದು ನಂಗೆ ಇಷ್ಟ ಆಗೋಲ್ಲ. ಅಂದರೆ ಕೆಲವೊಬ್ಬರು ಎಲ್ಲ
ಫುಲ್ಲು ಅಂದರೆ ಅವ್ರವ್ರ ಒಪಿನಿಯನ್ನು ಅವ್ರವ್ರ ಇಷ್ಟ. ಬಟ್ ಕೆಲವೊಬ್ಬರೆಲ್ಲ ರೆಡಿಯಾಗಿ ವೀಡಿಯೋ ಮಾಡೋಕೆ ಇದು ಮಾಡ್ತಾರೆ. ಸೊ ನಾನು ಬರೀ ರೆಡಿ ಹಾಕ್ಕೊಂಡೇ ಕೂತ್ಕೊಂಡ್ರೆ ನಮ್ಮಂಥ ಫ್ಯಾಮಿಲೀಲಿ ಮಕ್ಕುಗಿತಾರೆ ಬರೀ ರೆಡಿ ಹಾಕ್ಕೊಂಡೇ ಇರೋ ವೀಡಿಯೋ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಅದರಲ್ಲಿ ವೀಡಿಯೋ ಮಾಡೋಕ್ಕೆ ಕೊಟ್ಟಿರೋ ಪರ್ಮಿಷನ್ನೇ ಹೆಚ್ಚು. ಅಂಥದ್ರಲ್ಲಿ ರೆಡಿ ಎಲ್ಲ ಆಗ್ಬಿಟ್ಟು ಇದು ಮಾಡೋಕ್ಕೆಲ್ಲ ಬಿಡಲ್ಲ. ಮಾಮೂಲಿ ನಾನು ಹೆಂಗೆ ಡೇ ಫುಲ್ ಇದು ನಾರ್ಮಲಾಗಿ ನಾನು ಹೆಂಗಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಆ ಥರದ್ದಷ್ಟೇ ತೋರಿಸೋಣ ಅಂತ ಹೇಳ್ಬಿಟ್ಟು ಇನ್ನು ತಲೆ ಬಚ್ಕೊತೀನಿ. ಅಂದರೆ ನಾನು ಯಾವಾಗಲೂ ಎಷ್ಟಲ್ಲಿ ಇದೇ ಥರ ಇರುತ್ತೆ. ಎನಿ ಟೈಮ್ ನಾನು ಎವರ್ ಟೈಮ್ ನನಗೆ ಇದೇ ಥರ ಇಷ್ಟ. ನಮ್ಮ ಮನೆಯವ್ರು ಬೈತಿರ್ತಾರೆ, ಮುಂದೆ ಸ್ವಲ್ಪ ಬೋಳ ಥರ ಕಾಣುತ್ತೆ, ಈ ಥರ ಬಾಚ್ಕೊಬೇಡ, ಕ್ರಾಫ್ಟ್ ತೆಗೆದು ಬಾಚ್ಕೊ ಅಂತ. ಬಟ್ ನನಗೆ ಸ್ಯಾರಿಗೆ ಮಾತ್ರ ನಾನು ಆ ಥರ ಬಾಚೋದು. ಮತ್ತು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ನಾನು ಕ್ರಾಫ್ಟ್ ತೆಗೆಯೋದು, ಇಲ್ಲ ಅಂತಂದರೆ ನನಗೆ ಇದೇ ಕಂಫರ್ಟಬಲು. ಸೊ ಹೇಗೆ ನೋಡ್ತಾ ಇದ್ದೀರಲ್ಲ 3 ಕಾಲಿನ ಜಡೆನೇ ನಂಗೆ ಇಷ್ಟ. 4 ಕಾಲಿಂದ ಯಾವಾಗ ಹಾಕ್ತೀನಿ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕ್ದಾಗ ಅಷ್ಟೇ. ಇನ್ನು ಇವೆರಡು ಹಪ್ಪುಗಳು ಅಂತೂ ನನಗೆ ಯಾವಾಗಲೂ ಇರಬೇಕು. ಅಪ್ಪು ಅಂತಾರೆ, ಕ್ಲಿಪ್ಪು ಅಂತಾರೋ ಏನಂತಾರೆ, ನಾವೆಲ್ಲ ಅಪ್ಪು ಅಂತೀವಿ. ಅಪ್ಪು ಅಂದರೆ ಅಪ್ಪು ಬಸಲ್ಲ, ಈ ಥರ ಕ್ಲಿಪ್ಪು ಈ ಥರ ಇವೆರಡು ನನಗೆ ಇರಲೇಬೇಕು. ಇನ್ನೂ ಒಂದು ಹಾಕ್ಕೋತೀನಿ ಮಧ್ಯಕ್ಕೆ, ಆದರೆ ಇವತ್ತು ಸದ್ಯಕ್ಕೆ 2 ಸಿಕ್ಕಿದ್ದು. ಸೊ ಹಾಗಾಗಿ 2 ಹಾಕ್ಕೊತಿದ್ದೀನಿ. ಡೈಲಿ ನಂಗೆ ಇವೆರಡು ಇರಲಿಲ್ಲ ಅಂದರೆ ನನಗೆ ಆವತ್ತಿಂದು ತಲೆ ಬಚ್ಕೊಂಡಿದ್ದು ಕಂಪ್ಲೀಟ್ ಅಂತ ಅನಿಸುತ್ತೆ ಇಲ್ಲ. ಯಾಕೆಂದರೆ ನನ್ನ ಕೂದಲುಗಳು ಹೀಗೆ ಬೆಳೀತಾ ಇರೋದ್ರಿಂದ ಮುಂದೆ ಫುಲ್ಲೆಲ್ಲ ಗಾಳಿಗೆ ಹಾರಾಡ್ತವೆ. ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಸೊ ಈಗ ತಲೆ ಬಚ್ಚಿದ್ದಾಯಿತು. ಇನ್ನು ಮುಖಕ್ಕೆ ಏನಂದರೆ ನಾನು ವಾರದಲ್ಲಿ ನಾನು ಒಂದು 4 ಸಲನಾದರೂ ಆಲೂವೆರಾನ ಡೈರೆಕ್ಟ್ ಹಿಂಗೆ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತಲ್ಲ ಅದೆಲ್ಲ ಕಟ್ ಮಾಡಿ ಸ್ವಲ್ಪ ಒಂಚೂರು ನೀರಲ್ಲಿ ತೊಳೆದ್ಬಿಟ್ಟು ಈ ಥರ ಅಪ್ಲೈ ಮಾಡ್ಕೊತೀನಿ. ವಾರಕ್ಕೆ ಒಂದು 4 ದಿನನಾದರೂ ನಾನು ಆಲೂವೆರಾ ಹಚ್ಚುತ್ತೀನಿ. ಯಾಕೆಂದರೆ ಮನೆ ಮುಂದೆ ಪಾಟಲ್ಲಿರೋದ್ರಿಂದ ತುಂಬ ಬಿಡಿದೆ ಅದು. ದಿನ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ಹಾಗೇ ಏನಾಗಲ್ಲ, ಕಟ್ ಮಾಡಿದ್ರು ಅದೇನು ಒಣಗೋದಿಲ್ಲ. ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊತೀನಿ. ಈ ಥರ ಯೆಲ್ಲೋ ಕಲರ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಚ್ಕೊಂಡು ಈ ಥರ ಒಂದು ಫುಲ್ಲು ಅಂದರೆ ಫೋನಲ್ಲಿ ಮಾತಾಡ್ಕೊತಾನೋ ಅಥವಾ ಕೆಲಸ ಮಾಡ್ತಾನೋ ಫುಲ್ ಈ ಥರ ರಬ್ ಮಾಡ್ತೀನಿ ಚೆನ್ನಾಗಿ. ಅದು ಫುಲ್ಲು ಡ್ರೈ ಆಗಬೇಕು. ಎಷ್ಟು ಅಂದರೆ ಒಂದು ಲೇಯರ್ ಬಂದಿರುತ್ತೆ ಅಷ್ಟರ ಮಟ್ಟಿಗೆ. ಇದಾಯಿತು. ಒಂದು 10 ನಿಮಿಷ ಮಸಾಜ್ ಆದಮೇಲೆ ಫೇಸ್ ವಾಶ್ ನಾರ್ಮಲಾಗಿ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀನಿ. ನಾನು ಅದೇ ಸೊಪ್ಪು ಇದೇ ಸೊಪ್ಪು ಅಂತ ಅಂದಿಲ್ಲ. ಬೆಳವಾಡಿಗೆ ಹೋದಾಗ ಅಲ್ಲಿ ಸಂತೂರ್ ಸೊಪ್ಪು, ಇಲ್ಲಿ ಮೈಸೂರು ಸ್ಯಾಂಡಲ್ ಸೊಪ್ಪು ನಮ್ಮ ಸ್ಕಿನ್ಗೆ ಎಲ್ಲದೂ ಅಡ್ಜಸ್ಟ್ ಆಗಿದೆ. ಅಂದರೆ ಚಿಕ್ಕ ವಯಸ್ಸಿಂದನೂ ನಾವು ಬಟ್ಟೆ ಸೋಪಿಂದನೂ ಹಚ್ಚಿರೋದ್ರಿಂದ ನಮಗೇನು ಅಂದರೆ ಬಟ್ಟೆ ಸೋಪ್ ಮುಖಕ್ಕಲ್ಲ ತಲೆಗೆ ಅದೇ ಶಾಂಪ್ ಬೇಕು, ಇದೇ ಶಾಂಪ್ ಬೇಕು, ಅದೇ ಸೋಪ್ ಬೇಕು ಅಂತ ಏನಿಲ್ಲ. ಎಲ್ಲದಕ್ಕೂ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ನಮ್ಮ ಸ್ಕಿನ್ನೋದು. ಇನ್ನು ಐಬ್ರೋ ಮಾಡಿಸಿದ್ನಲ್ಲ ಅದಕ್ಕಾಗಿ 1-2 ಗುಳ್ಳೆಗಳಾಗಿದೆ ಅಷ್ಟೇ, ಬಿಟ್ಟರೆ ನನ್ನ ಮುಖದಲ್ಲೂ ಜಾಸ್ತಿ ಗುಳ್ಳೆಗಳಾಗಲ್ಲ. ಇನ್ನು ಮಾಮೂಲಿ ನಾರ್ಮಲಾಗಿ ಫೇರ್ ಆ್ಯಂಡ್ ಲವ್ಲಿ, ನಾನು ಫೇರ್ ಆ್ಯಂಡ್ ಲವ್ಲಿ ಕೆಲವೊಂದು ಟೈಮ್ ಹಚ್ಚೋದೇ ಇಲ್ಲ, ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ. ವಾರದಲ್ಲಿ ಒಂದು 3 ದಿನ 4 ದಿನ ಹಚ್ಚಿದ್ರೇ ಗ್ರೇಟು, ಇಲ್ಲಾಂದರೆ ಹಚ್ಚೋದೇ ಇಲ್ಲ. ಸುಮ್ಮನೆ ಒಂದು ಬಿಂದಿ ಹಿಡ್ಕೊಂಡು ವ್ಲಾಗ್ ಮಾಡ್ತಾ ಇರ್ತೀನಿ. ನನಗೇನು ಅನ್ಸಲ್ಲ, ಇರೋ ಕಲರಲ್ಲೇ ಸಾಕು ಅಂತ ಅನ್ಸುತ್ತೆ. ನನಗೇನು ಫುಲ್ ಫೇರ್ ಆ್ಯಂಡ್ ಲವ್ಲಿ ಹಚ್ಚಲೇಬೇಕು ಅದೆಲ್ಲ ಏನಿಲ್ಲ. ಇತ್ತೀಚೆಗೆ ಫುಲ್ ಒಂದು 6 ಮಂತ್ ಆಗೋಯ್ತು. ಫೇರವರ್ ಆಗ್ತಿದ್ದು ಮುಂಚೆ, ಅದು ಖಾಲಿ ಆದಮೇಲಂತೂ ತರಿಸೇ ಇರಲಿಲ್ಲ ಬಿಡಿ, ಮರ್ತೇ ಹೋಗೋದು. ಈಗ ಫೇರವರು ಯಾವಾಗಲೂ ಹೊರಗಡೆ ಅಂದರೆ ಲಾಸ್ಟ್ ಟೈಮ್ ಹೊಸಕೆ ಹೋಗಿದ್ದಲ್ಲ ಆವಾಗ ಬೇಕಿತ್ತು. ಆವಾಗಲೂ ಅಲ್ಲ, ಯಾವಾಗಲೂ ಒಂದು ಫಂಕ್ಷನಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದಷ್ಟೇ. ಅದು 10 ರೂಪಾಯಿಂದು. ಅದು ಅದರಲ್ಲೂ ವಾರಕ್ಕೆ 4 ದಿನ ಹಾಕ್ತೀನಿ ಆ ಥರ ನಂದು. ಸೊ ಇಷ್ಟೇ. ಈಗೊಂದು ಬ್ಲ್ಯಾಕ್ ಕಲರ್ ಐಲೈನರ್ ಇಟ್ಕೋತೀನಿ ಡೈಲಿ ಅಷ್ಟೇ. ನನಗೆ ಇದಿದ್ದೇ ಕಂಫರ್ಟಬಲು. ಯಾವುದೇ ಅಣ್ಬಟ್ಟಾಗಲಿ ಇದಾಗಲಿ ನನ್ನ ಕೈ ನಿಲ್ಲೋದು ಇಲ್ಲ. ಮತ್ತು ನನಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರದೊಂದು ಬಿಂದಿ ಇಟ್ಕೋತೀನಿ. ನಮ್ಮನೆ ಒಂದು ದುರ್ಬೀನ್ ಹಾಕೊಂಡು ನೋಡ್ಬೇಕು, ನೀನು ಹಣೆಗಿಟ್ಕೊಳ್ಳೋದ ಅಂತ ಹೇಳಿ ಬೈತಾ ಇರ್ತಾರೆ. ಸೊ ನಾನು ಏನಂತಂದರೆ ಕುಂಕುಮ ಇಟ್ಕೋತೀನಲ್ಲ, ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ನನಗೆ. ಇದಿಲ್ಲ ಅಂದರೆ ನಂದು ಫುಲ್ ಇನ್ಕಂಪ್ಲೀಟು. ಪುನೀನು ಹೇಳ್ತಾ ಇರ್ತಾರೆ, ಒಂದಿನ ನಾನು ಐಲೈನರ್ ಇಟ್ಕೊಂಡು, ಅಂದರೆ ಐಲೈನರ್ ಅಂತ ಕರಿತೀವಿ ನಾವು ಹಣೆಗಿಟ್ಕೊಳ್ಳೋದ, ಅದನ್ನು ಹೈಗೆ ಹಚ್ಚೋದು. ಬಟ್ ನಾನು ಹಣೆಗಿಟ್ಕೋತೀನಿ. ಎಲ್ಲರೂ ಹಂಗೆ ಆಲ್ಮೋಸ್ಟ್ 90% ಹೆಣ್ಮಕ್ಳು. ಸೊ ಅದನ್ನು ಹಚ್ಕೋತೀನಲ್ಲ, ಅದು ಇಟ್ಕೊಂಡು ಕುಂಕುಮ ಇಟ್ಕೊಂಡಿಲ್ಲ ಅಂದರೆ ನಮ್ಮ ಮನೆಯವರೇ ಕೇಳ್ತಾ ಇರ್ತಾರೆ, ಯಾಕೆ ಕುಂಕುಮ ಇಟ್ಟಿಲ್ಲ ಇವತ್ತು ಅಂತ. ಅಷ್ಟು ಲುಕ್ ಕೊಡುತ್ತೆ ನನಗಿದು. ಯಾರು ಹೆಂಗೆ ಅಂತ ಗೊತ್ತಿಲ್ಲ, ನನಗೆ ಇದೇ ಲುಕ್ಕು, ನನಗೆ ಇದೇ ಥರ ಚೆನ್ನಾಗಿ ಕಾಣಿಸೋದು. ನೋಡಿ ಇಷ್ಟೇ ನಾನು ರೆಡಿ ಆಗೋದು ದಿನ ಪೂರ್ತಿ. ಗೆಟ್ ರೆಡಿ ವಿತ್ ಮೀ ರೆಡಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಇಷ್ಟೇ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಜಾತ್ರೆ ಥರ ಮಾಡಿದ್ರೇ ಚೆನ್ನಾಗಿ ಕಾಣಲ್ಲ. ಜಾಸ್ತಿ ಹಚ್ಚೋದು ಫೇರ್ ಆ್ಯಂಡ್ ಲವ್ಲಿನೂ ಕೂಡ ಅಷ್ಟೇ, ಒಂದು ಬಟಾಣಿಗೆ ಹತ್ರದಷ್ಟು ಅಲ್ಲ, ಸ್ವಲ್ಪನೇ ಹಚ್ಚೋದು ನಾನು. ಇನ್ನು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕಾಫಿ ಕುಡಿದು ನಮ್ಮನೆಯವ್ರಿಗೂ ಕಾಫಿ ಮಾಡಿಕೊಟ್ಟು ನಾನು ಟೀ ಮಾಡ್ಕೊಂಡು ಕುಡಿದು ನಮ್ಮನೆ ಮುಂದೆನೇ ಈಗ ರಸಮಂಜರಿ ಕಾರ್ಯಕ್ರಮ ನಡೀತಾ ಇತ್ತು. ಅಂದರೆ ಹಾಡುಗಳನ್ನ ಹಾಡ್ತಾಯಿದ್ರು. ನಮಗೂ ಮನೆ ಒಳಗಿದ್ದು ಬೋರ್ ಆಗಿಬಿಟ್ಟಿರುತ್ತೆ. ಅಂದರೆ ಕೆಲಸ, ಮನೆ, ಸ್ಕೂಲು ಇಷ್ಟೇ ನಮ್ಮನೆಯವ್ರ ಡ್ಯೂಟಿ ಇದೇ ಥರ ಇರುತ್ತೆ ರೂಟೀನು. ಸೊ ಹಾಗಾಗಿ ನಮಗೂ ಚೇಂಜ್ ಓವರ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವರು ಹಲವಾರು ಮೈಲಿಗಲ್ಲುಗಳನ್ನು ದಾಟಿ ಬಂದಿದ್ದಾರೆ. ತುಂಬ ಅದ್ಭುತವಾದ ನಿರ್ಮಾಪಕ, ನಿರ್ದೇಶಕ ನಮ್ಮ ದ್ವಾರಕೀಶ್ ಅವರ ಒಂದು ಹಾಡು.
ಪುನರ್ವಂತೂ ನೋಡೋಕ್ಕೆ ಬಿಡಲಿಲ್ಲ. ಹೆಂಗೆ ಅಂತಂದರೆ ಹೋಗೋಣ ನಡ್ರಿ ಅಂತ ಹೇಳ್ಬಿಟ್ಟು ಕಿವಿ ನಾನು ನೋಯ್ತೈತೆ ಅಂತ ಡ್ರಾಮಾ ಮಾಡ್ತಾಯಿದ್ದ. ಸೊ ಹಾಗಾಗಿ ಬಂದ್ವಿ. ಮತ್ತೇನ ಏನು ಅಡುಗೆ ಮಾಡೋದು ಅನ್ನೋ ಚಿಂತೆ. 9 ಗಂಟೆ ಆಗೋಗಿತ್ತು ಆಲ್ರೆಡಿ. ಸೊ ನಾನೇನು ಮಾಡಿದೆ, ಮಿಸ್ಸಾಗಿ ಪಲಾವ್ ಇರೋದೆಲ್ಲ ಮರ್ತ್ಬಿಟ್ಟೆ. ಆಗ ರೊಟ್ಟಿ ಹಾಕ್ತೀನಿ ಅಂತ ಹೇಳ್ದೆ. ಮಿಸ್ಸಾಗಿ ಹೇಳಿದ್ದಕ್ಕೆ ನಮ್ಮ ಮನೆಯವರು ಅದೇ ಬೇಕು ಅಂತ ಹೆಂಗೆ ಹಠ ಮಾಡ್ತಿದ್ದಾರೆ ಅಂದರೆ ನಾನಂತೂ ಕಾಡಿ ಬೇಡಿದ್ರೂ ಬಿಡ್ತಾಯಿಲ್ಲ. ರೊಟ್ಟಿ ದೋಸೆ ಮಾಡ್ತೀನಿ ಹೇಳ್ನಪ್ಪ, ಸುಮ್ಮನೆ ಮರ್ತೆ ಪ್ಲೀಸ್. ನಿಂಗೆ ಒಬ್ನಿಗೋಸ್ಕರನೇ ಪಲಾವ್ ಬೇರೆ ಐತೆ. ನಿಂಗೇನು ನಿಂಗೆ ಪ್ಲೀಸ್ ರೊಟ್ಟಿ ಬೆಳಗ್ಗೆ ಹಾಕ್ಕೊಡ್ತೀನಿ. ಗಣಪತಿ ಬಪ್ಪ ಮೋರ್ಯ ಮಂಗಳ. ಏನವ ಜಾಣಿ ನನ್ನ ಮಗ. ಚೇಮ ಪ್ಲೀಸ್ ಇವತ್ತೊಂದೊತ್ತಿಗೆ ಏನಾದ್ರು ತಿನ್ನಪ್ಪ. ಕೇಳಿದ್ದೆಲ್ಲ ಮಾಡ್ಕೊಡ್ತೀನಿ ನಿಂಗೆ. ಹಾ ಬಂದಿತ್ತು ಬಾಯಿಗೆ ಸರಿಯಾಗಿ. ಪ್ಲೀಸ್ ಕಣಪ್ಪ, ನಿಮ್ಗೆ ಒಬ್ಬನಿಗೋಸ್ಕರನೇ ಮಾಡ್ಬೇಕು ಇವಾಗ. 25 ಜನ ಕರ್ಕೊಂಬರೋದು ಒಬ್ಬನಿಗೋಸ್ಕರ ಮಾಡೋಕ್ಕೆ ನೀವು ಇರೋದು. ಒಬ್ಬನಿಗೆ ಮಾಡ್ಕೊಳಕ್ಕಾಗ್ತದೆ, ಇನ್ನು ಹೆಚ್ಚಾಗಿ ಮಾಡ್ಕೊಡ್ತೀನಿ. ಮೊಸರು ತಂದು ಅನ್ನ ಮಾಡ್ಕೊಡ್ತೀನಿ. ಮೊಸರು ತಂದು ಕೊಡ್ಗಾರ ಮಾಡಿ ರೊಟ್ಟಿ ಹಾಕು. ವಾರದ ಒಂದು ಬಂದಿರ್ತೀವಿ, ಖುಷಿಯಾಗಂತೂ ಹೊಟ್ಟೆ ಊಟ ಮಾಡೋದು ಬೇಡ ಅಷ್ಟೇ. ಬಿಸಿ ಬಿಸಿ ಹೇಳಿದ್ದ. ಹಂಗಾರೆ ನಿಮಗೆ ಏನು ಮಾಡ್ಕೊಟ್ಟಿಲ್ಲ ನಾನು. ಇಲ್ಲ ಬಾರ ಇಲ್ಲಿ. ಆಟದೊಳಗೆ ಕುತ್ಕೊಂಡು ಏನೋ ಅಂತಿದ್ರಿ. ಆಟದೊಳಗೆ ಕುತ್ಕೊಂಡು ಏನಂತಿದ್ರಿ? ಕುಳ್ಮಿಂಟಿ ಅಂತ. ಕುಳ್ಮಿಂಟಿ ಯೋಚನೆ ಆಗ್ತೈತೆ ವಾರ ಆರಾಮಾಗಿ. ಅಯ್ಯೋ ಕಸ ಗುಡಿಸ್ತೈತೆ ಹೆಣ್ಮಗು. ಸುಮ್ಮನೆ ಆಗಂದೆ ಗುಡ್ಸು ಮಗನೆ. ಚಮ್ಮ ಪ್ಲೀಸ್, ನಿಂಗೆ ಒಬ್ನಿಗೆ ಮಾಡ್ಕೊಡ್ಬೇಕು ಕಣಪ್ಪ. ನಿಂಗೆ ಒಬ್ನಿಗೋಸ್ಕರ ಈಗ ರೊಟ್ಟಿ ಹಾಕ್ಬೇಕು ನಾನು. ಬಂಗಾರಿ ಆಫ್ ಮಾಡು. ಆಫ್ ಮಾಡಿ ತಿಂದಾದ್ಮೇಲೆ ನೋಡುವಂತೆ. ನೀಟಾಗಿ ತಿನ್ನು ಫಸ್ಟು. ಆಫ್ ಮಾಡದ ಗಿಂಡ್ಲು ಕೊಡ್ತೀನಿ. ಇಲ್ಲ ಮುಂದೆ ಕಟ್ ಮಾಡು ಹಂಗೆ. ಪುನಃ ತಗೋಬಾ. ಚಿನ್ನಮ್ಮ ಆಯ್ತಾಯ್ತು ರೋಡಿ ಹಾಕಪ್ಪ. ಹಾಳು ಮಾಡಿಬಿಡ್ರಿ. ಕಸ ಎಲ್ಲ ಇದು ಮಾಡಿಬಿಡ್ರಿ. ಅದ್ರೊಳಗೆ ಕಕ್ಕೊಂಡು ತಿನ್ನು. ಗೊದ್ದ ಮುಚ್ತವೆ. ಅಲ್ಲೇ ಕೊಟ್ಟನಲ್ಲ. ಲಂಚ್ ಬ್ಯಾಗ್ ನೋಡಿ ಎಲ್ಲೆಲ್ಲಿ ಬಿಸಾಕಿದ್ಯಾ ಅಂತ ತಂದಲ್ಲಿ ಎತ್ತಿಡೋಕ್ಕಾಗಲ್ವಾ? ಕೈಲಿಂಗ್ ಅನ್ನಪ್ಪ. ಕೈಗೆ ಕುಯ್ಕೊಂಡು ಆ ಶಾರ್ಪ್ ಇತ್ತ ಮೇಲೆ ಕೊನೆಗೂ ರೊಟ್ಟಿ ಹಾಕತಕ್ಕ ಬಿಡಲಿಲ್ಲ ನನ್ನ ಗಂಡ. ಹೇಳಿದ್ದೆಲ್ಲ ಮಾಡ್ತಿದ್ದೀನಿ. ನನಗೆ ವಿಡಿಯೋಗೆಲ್ಲರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಗೊತ್ತಲ್ಲ. ಹಾ ಏನಂದೆ 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 ಜೋರಾಗಿ ಅಷ್ಟಕ್ಕೆ ನೀರು ಇದ್ದೀನಿ. ಏನಂದೆ ನಾನು ಗೊತ್ತಲ್ಲ ಉಯ್ದ ಬಿಡ್ತೀನಿ. ಯಾರು ಹೇಳಿ ನಾನು ಓದ ಬಿಟ್ರೆ ಇವನೋ ಬಲ್ಬಿಡ್ತಾನೆ. ಏನ ನೀನೆಲ್ಲ ಹೇಳುತ್ತಿರೋದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಕಾರಣ. ಏನು ಹೇಳು? ವಿಡಿಯೋ ಸಪೋರ್ಟ್ ಮಾಡ್ತೀಯ ಅಂತ ಕಣಲ್ಲಿ ಕಣಪ್ಪ. ಯಾರಪ್ಪ ಅದೇಯ
ಯಾರಪ್ಪ ಅಲ್ವೇನವ? ಪುನೀತ್ ಗೌಡ BM. ಪುನೀತ್ ಗೌಡ BM ಮೊದಲೇ ರಸಮಂಜರಿ ಕಾರ್ಯಕ್ರಮ ನೋಡಕ್ಕೆ ಬಿಡ್ಲೇ ಇಲ್ವಲ್ಲ ಚಿನಿ ನೀನು. ನೋಡ್ಕೊಂಡು ಬರ್ಬೋದಾಯ್ತು ವಯಸ್ಸು. ನಾಯಿ ನೋಡಕ್ಕೆ ಬಿಡ್ಲಿಲ್ಲ. ಪಾತ್ರೆ ಜೋಡಿಸ್ಬೇಕು. ಇನ್ನು ಗೊಡ್ಗರ ಎಲ್ಲ ರುಬ್ಬಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೇ ತರಕಾರಿ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಬಿಟ್ಟು ಹಂಗೆ ಒಗ್ಗರಣೆ ಮಾಡಿ ಸ್ವಲ್ಪ ಖಾರನ ಲೈಟಾಗಿ ಮುಂದೆ ಮಾಡಿದೆ. ಇನ್ನು ಅವ್ರಿಗೆ ರೊಟ್ಟಿ ಹಾಕ್ಕೊಂಡೋಗಿ ಹೋಗಿ 4-5 ಆಗೋಗ್ಬಿಡ್ತು. ಸೊ ಹಾಗಾಗಿ ಎಲ್ಲರೂ ರೊಟ್ಟಿನ ತಿಂದ್ವಿ. ಪಲಾವು ಗಣಪತಿ ಹತ್ರ ತೊಗೊಂಬಂದಿದ್ದು ನಮ್ಮ ಮನೆಯವರು, ಮತ್ತು ನಾನು ಸ್ವಲ್ಪ ತಿಂದೆ. ಪುನರ್ವುದು ನಂದು 2 ಪ್ಲೇಟ್ ಇರೋದ್ರಿಂದ 1 ಪ್ಲೇಟ್ ತಿಂದು ಇನ್ನೊಂದು ಪ್ಲೇಟ್ ತಿನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಚೇರ್ ಮೇಲೆ ಮುಚ್ಚಿಟ್ಟಿದ್ದೀನಿ. ಕೊನೆಗತ್ಲಾಗ ತಣ್ಣಗಾಗೈತೆ ಅಂತ ಹೇಳ್ಬಿಟ್ಟು ತಿನ್ನಲಿಲ್ಲ. ಹಾಗಾಗಿ ರೊಟ್ಟಿನೇ ಎಲ್ಲರೂ ತಿಂದ್ವಿ. ಈ ಥರ ಒಂಚೂರು ಖಾರವಾಗಿ ಏನಾದರೂ ಟೊಮೊಟೊ ಗೊಜ್ಜು ಈ ಥರ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂದರೆ ಸಖತ್ ಇಷ್ಟ ಆಗುತ್ತೆ ನಮಗೆ ಅಂತಲ್ಲ, ನಮ್ಮ ಕಡೆ ಸೈಡ್ ಇರೋರಿಗೆ ಎಲ್ರಿಗೂ ಅಷ್ಟೇ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ರೊಟ್ಟಿ ಟೊಮೊಟೊ ಗೊಜ್ಜು ಗುಡ್ಗಾರ ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾನೆ ಇರ್ತೀವಿ. ಫೈನಲಿ ರೊಟ್ಟಿ ಎಲ್ಲ ಹಾಕಿ ಆಯಿತು. ಇನ್ನೊಂದಿತ್ತು ಅಷ್ಟೇ. ಒಂದು ವಿಡಿಯೋ ಮಾಡ್ಕೊಡಪ್ಪ. ಗೊಡ್ಗಾರ ಮಾಡಿದ್ದೀನಿ. ಟೈಟಾಗಿ ಇಟ್ಕೋಬೇಕು 2 ಕೈಲಿ. ನನ್ನ ಮಗ ಇಟ್ಕೊಂಬತ್ತಿ ತಗ ತೂಕ ಐತೆ. ಇನ್ನು ನಾಳೆ ಭಾನುವಾರ ಆಗಿರೋದ್ರಿಂದ ಅತ್ಲಾಗೆಲ್ಲ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಕೂತ್ಕೊಂಡೆ ಡಿನ್ನರಿಗೆ. ತಿಂದ್ಬಿಟ್ಟು ಎಲ್ಲ ನೀಟಾಗಿ ತೊಳೆದಿಟ್ಟು ಯಾಕೆಂದರೆ ಸಂಡೇ ಲೇಟಾಗಿ ತೊಳ್ತೀವಿ ಮತ್ತು ಎಲ್ಲ ಕೆಲಸ ಹಂಗಂಗೆ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಕೆಲಸ ಮಾಡಿ ಪಾತ್ರೆ ತೊಳೆದು ನೋಡಿ, ಎಲ್ಲ ಪಾತ್ರೆ ತೊಳೆದು ಕಾಂಪೌಂಡ್ ತೊಳೆದು ರಂಗೋಲಿ ಹಾಕಿ ಇವತ್ತೊಂದು ಯೂಟ್ಯೂಬಲ್ಲಿ ರಂಗೋಲಿ ನೋಡ್ಕೊಂಡು ಹಾಕ್ಕೊಂಡೆ. ಅದು ಯಾಕೆ ಒಂಚೂರು ಆಚೆ ಕೊಚ್ಚೆ ಬಂದುಬಿಟ್ಟಿದೆ. ಸೊ ಎಲ್ಲ ಕೆಲಸ ಮುಗಿಸಿ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.